ಮೈಕಲ್ ಎಂಜಲೋ ಅನ್ನುವ ಒಬ್ಬ ಶಿಲ್ಪಕಾರ ಈತ ಅದ್ಭುತವಾದಂಥ ಶಿಲ್ಪಗಳನ್ನು ಕೆತ್ತಾನೆ. ಹಾಗಾಗಿ ಈತನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಅಷ್ಟು ಪ್ರಾವೀಣ್ಯತೆ ಹೊಂದಿದ ಒಬ್ಬ ವ್ಯಕ್ತಿ ಈತ ಆಗಿದ್ದ. ಆತನ ಒಂದು ಘಟನೆ ನನಗೆ ಬಹಳ ಪ್ರೇರಣೆಯಾಗಿದೆ, ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕು. ಆ ಘಟನೆ ಯಾವುದು ಅಂತ ಕೇಳಿದ್ರೆ, ಆತ ಒಂದಿನ ಒಂದು ಬಂಡೆಗಳನ್ನು ತೆಗೆದುಕೊಂಡು ಅದನ್ನು ಕೆತ್ತಾ ಇರ್ತಾನೆ. ಕೆತ್ತಿ ಅದನ್ನು ಮೂರ್ತಿ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಆವಾಗ ಒಬ್ಬ ದಾರಿಯಲ್ಲಿ ದಾಟಿ ಹೋಗುವಂಥ ಒಬ್ಬ ವ್ಯಕ್ತಿ, ಪಾಸರ್ ಬಾಯ್ ಅಂತ ಏನು ಕರಿತಿರ್ಲ, ಆತ ದಾಟಿ ಹೋಗುವಾಗ ಮೈಕಲ್ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಮೈಕಲ್ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಇಲ್ಲ ಹೀಗೆ ಈ ತರ ಒಂದು ಕಲ್ಲು ಬಂಡೆ ಬಿದ್ದಿದೆ, ಅದನ್ನು ಕೆತ್ತಬೇಕನ್ನುವಂಥ ಆಸೆ ನನಗೆ ಅಂತ. ಹಾಗಾದ್ರೆ ಕೆತ್ತು, ನಾನು ಹೋಗಿ ಮಾರುಕಟ್ಟೆಗೆ ಹೋಗಿ ಒಂದಿಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತೇಳಿ ಆತ ಹೋಗ್ತಾನ. ಮತ್ತೆ ಹೊಳ್ಳಿ ಬರ್ತಾನ. ಆತ ದಾಟಿ ಹೋಗುವಂಥ ದಾರಿ ಮತ್ತೆ ತಿರ್ಗಾ ಹೊಳ್ಳಿ ಬರ್ತಾನ. ಬರಬೇಕಾದ್ರ ಈತ ಅದ್ಭುತವಾಗಿರ್ತಕ್ಕಂಥ ಆ ಕಲ್ಲು ಬಂಡೆಯನ್ನು ಕೆತ್ತಿ ಸುಂದರವಾದ ಒಂದು ಶಿಲ್ಪವನ್ನು ಕೆತ್ತಿರ್ತಾನ. ಅದನ್ನ ನೋಡಿ ಆ ಪಾಸರ್ ಬಾಯ್, ಆ ದಾರಿಯಲ್ಲಿ ಹೋಗುವಂಥ ಒಬ್ಬ ವ್ಯಕ್ತಿ ಕೇಳ್ತಾನ, ಮೈಕಲ್ ಇಷ್ಟು ಚೆನ್ನಾಗಿ ಹೇಗೆ ಈ ಕಲ್ಲನ್ನು ಕೆತ್ತಲಿಕ್ಕೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಮಾಡ್ತಾನ. ಅವಾಗ ಆ ಮೈಕಲ್ ಎಂಜಲೋ ಅನ್ನುವಂಥ ವ್ಯಕ್ತಿ ಒಂದು ಚಲೋ ಮಾತು ಹೇಳ್ತಾನೆ. ಆ ಮಾತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುವಂಥ ನಿಮ್ಮೆಲ್ಲರಿಗೆ ಬಹಳ ಮುಖ್ಯವಾಗ್ತದೆ. ಆತ ಹೇಳಿದ್ದ ಆ ಮಾತು ಯಾವುದು ಅಂತ ಕೇಳಿದ್ರೆ ಆತ ಹೇಳ್ತಾನೆ, ಈ ಕಲ್ಲಿನಲ್ಲಿರ್ತಕ್ಕಂತಹ, ಈ ಬಂಡೆಗಲ್ಲಿರ್ತಕ್ಕಂತಹ ಅನಗತ್ಯವಾದ ವಸ್ತುಗಳನ್ನು ಅಥವಾ ಅನಗತ್ಯವಾದ ಭಾಗವನ್ನ ನಾನು ತೆಗೆದು ಬಿಟ್ಟಿದ್ದೇನೆ. ಹಾಗಾಗಿ ಅಗತ್ಯವಾದ ಭಾಗವನ್ನು ಮಾತ್ರ ಬಿಟ್ಟಿದ್ದೇನೆ. ಹೀಗಾಗಿ ಈ ಸುಂದರವಾದ ಶಿಲ್ಪ ತಯಾರಾಗಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾನೆ. ನಮ್ಮ ಜೀವನದಲ್ಲಿಯೂ ಹಾಗೆ ನೋಡಿ, ಈ ಮಾತು ಎಷ್ಟು ಪ್ರಸ್ತುತವಾಗಿದೆ ಇವತ್ತು. ನಮ್ಮ ಜೀವನದಲ್ಲಿಯೂ ಸಹ ಹಾಗೆ ಅದ. ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅನಗತ್ಯವಾದಂತಹ, ಬೇಡವಾದಂತಹ, ಅನ್ವಾಂಟೆಡ್ ವಿಚಾರಗಳನ್ನ ನಾವು ತೆಗೆದು ಬಿಟ್ರೆ, ವಾಂಟೆಡ್ ಅಥವಾ ಬೇಕಾದದ್ದ ಅಥವಾ ಬದುಕನ್ನು ಸುಧಾರಿಸುವಂತಹ ಅಂಶಗಳೇ ನಮ್ಮ ಜೀವನದಲ್ಲಿ ಬಂದು ನಾವು ಉನ್ನತವಾದಂತಹ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನ ಮೈಕಲ್ ಎಂಜಲೋ ತಾನು ಕೆತ್ತುವ ಶಿಲ್ಪಕಲೆಯನ್ನ ಅಥವಾ ಶಿಲ್ಪವನ್ನು ಕೆತ್ತುವಾಗ ಈ ಮಾತನ್ನು ಹೇಳ್ತಾರೆ.